ಇಲ್ಲ ಎಲ್ಲ ಐತೆ. ಇದು ರಸ ಅದನ್ನ ಇದ್ರಿಗೆ ಹಾಕೊಂಡಿವ್ನಿ ಕಣವ. ಇದೆಲ್ಲಿ ಸಾಕಾಯ್ತದೆ? ಇಲ್ಲಮ್ಮ, ಅದಕ್ಕೆ ತುಂಬಿ ಮಿಕ್ಕಿದ್ದು ಇದಕ್ಕೂ ಹಾಕಿದ್ದೀನಿ, ಇದೆಲ್ಲ ಇದೆ. ಕೆಳಗಡೆ ಆಯ್ತು. ಸರಿ ಹಂಗ. ನಾನಿಲ್ಲಿ ಬಂದು ನಿಂತಿದ್ರು ಯಾರೂ ಕೇರೇ ಮಾಡ್ತಿಲ್ವಲ್ಲ. ರಾಧಾ, ನೀನ್ ಯಾವಾಗ ಬಂದೆ? ನಾನು ಈಗಷ್ಟೇ ಬಂದೆ. ನೀವೆಲ್ಲ ಬ್ಯುಸಿ ಇದ್ರಿ. ನಾನು ಮಾತಾಡ್ಲಾ ಅಥವಾ ಹಾಗೆ ಹೋಗ್ಬಿಡ್ಲಾ ಅಂತ ಯೋಚನೆ ಮಾಡ್ತಿದ್ದೆ. ತೆಪ್ ತಿಳ್ಕೊಬೇಡ ಕಣವ, ನೋಡ್ನಿಲ್ಲ, ಚಮಸ್ಬಿಡು, ಕುತ್ಕಬ. ಇರ್ಲಿ, ಪರವಾಗಿಲ್ಲ. ಹಿಡ್ಕೊಳ್ಳಿ ಅಮ್ಮ ಬಟ್ಟೆ. ಸಹನಾ, ನಾನು ನಿಮ್ಮ ಜೊತೆ ಬರ್ಬೋದಾ? ಅಲ್ಲ, ನಾವು ಎಲ್ಲಿಗೆ ಹೋಯ್ತಿದೀವಿ ಅನ್ಕೊಂಡಿದ್ಯಾ? ನಾವು ಹೋಯ್ತಿರೋದು ಜೈಲ್ಗೆ. ನನಗದು ಗೊತ್ತು, ವಸು ಹೇಳಿದ್ಲು. ನಾನು ಬಂದರೆ ನಿಮ್ಗೇನಾದರೂ ಸಹಾಯ ಆಗುತ್ತೇನೋ ಅಂತ ಇಲ್ಲಿಗೆ ಬಂದೆ. ಅಯ್ಯೋ ಹೌದೇನವಿ, ಪಾಪ ನೀನ್ ಯಾಕವಿ ಬರಕ್ ಹೋಯ್ತೀಯಾ? ನಾವೇ ಹೋಯ್ತೀವಿ ಬಿಡು. ಅದು ಅಲ್ಲದೆ ಅವ್ರು 3 ಜನ ಮಾತ್ರ ಬರಕ್ ಹೇಳೋರೆ. ಈ ಹುಡುಗಿ ಇಲ್ಲೇ ಇರಲಿ, ನಾನು ನಿಮ್ಮ ಜೊತೆ ಬರ್ತೀನಿ. ಇಲ್ಲ ಇಲ್ಲ ಅಕ್ಕ, ನಾನು ನಿಮ್ಮ ಜೊತೆ ಬರ್ತೀನಿ. ನೀವೆಲ್ಲರೂ ಆಲ್ರೆಡಿ ಡಿಸೈಡ್ ಆಗಿದ್ದೀರಾ? ನನಗೆ ಮನೇಲಿ ಒಬ್ಳಿಗೆ ಬೋರ್ ಆಗ್ತಿತ್ತು, ನಾನು ನಿಮ್ಮ ಜೊತೆ ಬರೋಣ ಅಂತ ಅನ್ಕೊಂಡೆ. ಸರಿ ಬಿಡಿ, ಪರವಾಗಿಲ್ಲ, ನಾನು ಹೋಗ್ತೀನಿ. ಕರೀರಿ ಪುಟ್ಟಕ್ಕ ಪ್ಲೀಸ್, ಕರೀರಿ ಪುಟ್ಟಕ್ಕ ಪ್ಲೀಸ್. ನಿಂತ್ಕೊಳ್ಳವಿ. ಏನೋ ನೀನು ಬತ್ತೀನಿ ಅಂತ ಆಸೆ ಪಟ್ಟು ಕೇಳ್ತಾ ಇದೀಯಾ. ಬೇಡ ಅಂತ ಹೇಳಿದ್ರೆ ಚಂದಕ್ಕಿರಕ್ಕಿಲ್ಲ. ಏನೋಯ್ತದ ಬಿಡು, 3ರಲ್ಲಿ ನೀನೊಬ್ಬಳು 4, ಏನು ದೊಡ್ಡ ವ್ಯತ್ಯಾಸ ಆಗಕ್ಕಿಲ್ಲ. ನೀನ್ ಯಾಕವ ಆಯಾಸ ಮಾಡ್ಕತ್ಯಾ? ನಾವು 3 ಜನನೇ ಹೋಗ್ಬತ್ತೀವಿ ಬಿಡು. ಪುಟಮೆ, ಕೂಸು ಹೇಳ್ತಾರದು ಸರಿಯಾಗೈತೆ. ಅವ್ರು 3 ಜನನೇ ಹೋಗಿ ಬರಲಿ. ನೀನು ಬೆಳಗಿಂದ ಅಡುಗೆ ಮಾಡಿ ಸುಸ್ತಾಗಿದ್ಯಾ, ಹೊಸಿ ವಿಶ್ರಾಂತಿ ತಗ. ಹಂಗಂತ್ಯಾ? ಸರಿ ಕಣ್ರವ, ನೀವೇ ಹೋಗಿ ಬನ್ನಿ. ಥ್ಯಾಂಕ್ಸ್ ಪುಟ್ಟಕ್ಕವ್ರೆ. ನಾನೇನು ಹೆಲ್ಪ್ ಮಾಡಲಿ? ಕಾರ್ಯಕ್ರಮಕ್ಕೆ ಊಟ ತಕೊಂಬಂದಿವ್ನೆ. ಸರಿ ಆಯ್ತಮ್ಮ, ಚೆಕಿಂಗ್ ಮುಗಿಸ್ಕೊಂಡು ದೊಡ್ಡ ಗೇಟ್ನಿಂದ ಒಳಗಡೆ ತೊಗೊಂಡು ಬನ್ನಿ. ಎಲ್ಲದನ್ನು ಚೆಕ್ ಮಾಡಿ ಒಳಗಡೆ ಬಿಡು. ಊಟ ತಂದಿರೋರ್ನ ಚೆಕ್ ಮಾಡ್ಬೋದು, ಊಟನ ಹೆಂಗೆ ಚೆಕ್ ಮಾಡೋದಣ್ಣ? ಸೌಟಲ್ಲಿ ಕಳ್ಸಿ ನೋಡಪ್ಪ, ಇವಾಗ ಯಾರು ನಂಬಕ್ಕಾಗಲ್ಲ. ಏನಪ್ಪ ಹೇಳ್ತೀಯಾ? ಊಟ ಬಂದ್ರೆ ಪುಟಕ್ಕನ ಮೆಸ್ಸಿಂದ, ಯಾವ ಅನುಮಾನನೂ ಬೇಡ. ಸರಿ ಆಯ್ತು, ಇವನಾರು ಚೆಕ್ ಮಾಡಿ ಒಳಗಡೆ ಬಿಡಿ. ಏನಮ್ಮ, ಈ 3 ಜನ ಚೆಕ್ ಮಾಡಿ ಒಳಗಡೆ ಕಳಿಸಿ. ಹೋಗ್ರಮ್ಮ. ಅಯ್ಯಯ್ಯೋ, ಪೊಲೀಸರು ಚೆಕಿಂಗ್ ಕರೀತಿದ್ದಾರೆ. ಈ ಬ್ಯಾಗ್ ನನ್ನ ಕೈಯಲ್ಲಿದ್ರೆ ಡೇಂಜರ್. ಮುಂದೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ತಗೊಳಕೊಳ್ಳೋದು ಗ್ಯಾರಂಟಿ. ಏನು ಮಾಡಲಿ ಈಗ? ಸ್ನೇಹ, 1 ನಿಮಿಷ. ಏನಾಯ್ತು ರಾಧಾ ಅವರೇ? ಈ ಬ್ಯಾಗ್ನ ನೀವು ತೊಗೊಂಬಾ. ಸಹನಾ ಅವ್ರದ್ದು ನಂದು ಎಲ್ಲ ಚೆಕಿಂಗ್ ಆದಮೇಲೆ ನಾನು ಅವ್ರಿಗೆ ಹೆಲ್ಪ್ ಮಾಡಕ್ಕೆ ಹೋಗ್ತೀನಿ. ಪಾಪ ಅವ್ರಿಗೊಬ್ರಿಗೆ ಕಷ್ಟ ಆಗುತ್ತಲ್ವಾ, ಅದಕ್ಕೆ. ಸರಿ ಕೊಡಿ. ಥ್ಯಾಂಕ್ಸ್ ಸ್ನೇಹ. ಅಣ್ಣ, ಕತ್ತಿ ಎಲ್ಲುಂಟಣ್ಣ? ಎಲ್ಲುಂಟಣ್ಣ? ನನಗೆ ತುಂಬ ಭಯ ಆಗ್ತುಂಟು ಮಾರೆ. ಏನು ಆಗದಿದ್ರೆ ಸಾಕು ದೇವ್ರೆ, ನೀನೇ ಕಾಪಾಡಬೇಕು. ಹ್ಞೂ ಅಣ್ಣ, ಆ ಕತ್ತಿ ಯಾರ ಕೈಗಾನ ಸಿಕ್ಕರೆ ಎಲ್ಲರೂ ಲಾಕ್ ಆಗ್ತೀವಿ. ಅದು ಎಲ್ಲದಂತ ಹೇಳೋಣ. ಲೈ, ಅದು ಎಲ್ಲಾದರೂ ಇರಲಿ, ಅದ್ರ ಬಗ್ಗೆ ಚಿಂತೆ ಬಿಡ್ರಲ್ಲ. ಮೊದಲು ಬಂದಿರೋ ಕ್ಯಾಮೆ ನೋಡಮ್ಮ. ಆ ಬಡ್ಡಿ ಮಗ ಕಲಿ ಎಲ್ಲವನಂತ ನಾನು ಹುಡ್ಕೊಬತ್ತೀನಿ. ಸ್ಟೇಜ್ ಹತ್ರ ಬರೋಕ್ಕೂ ಮುಂಚೆ ಅವ್ನು ಪಿರೋಣ ತೆಗಿಬೇಕು.
ಅಲ್ಲಿ ಗಂಟ ನೀವು ಯಾರಿಗೂ ಸಂಶಯ ಬರ್ದಂಗೆ ನೇಮೆ ಮಾಡ್ತಾರೆ. ಸರಿ ಅಣ್ಣ ನೀನು ಹುಷಾರು. ಈ ಜೈಲಿದ್ದು ಗೋಡೆ ಬೇರೆ ದೊಡ್ಡ ದೊಡ್ಡದುಂಟು, ಸಿಕ್ಕಾಕೊಂಡ್ರೆ ಅರ್ಜೆಂಟಲ್ಲಿ ಹಾರ್ಲಿಕ್ಕೆ ಕೂಡ ಆಗುದಿಲ್ಲ. ಆರ್ಲಿಕ್ಕೆ ನಾವೇನು ಹನುಮಂತನ ಕ್ಯಾಮೆ ನೋಡು ಅಣ್ಣ, ನೀನು ಹುಷಾರಾಗಿ ಹೋಗ್ಬೋಣ. ಲೇ ಇವತ್ತು ಸಡಗರ ಇದೆ ಕಣೋ, ಚಾನ್ಸ್ ಸಿಕ್ಕರೆ ಚೆನ್ನ ತಕದಿಮಿ ಡ್ಯಾನ್ಸ್ ಮಾಡಿದೆ ಇವತ್ತು. ನೀನ್ ಕುಂತ ಯಾರ್ಲ ನೋಡ್ತಾರೆ, ಡಿಸ್ಕೋ ನೋಡಿ ಬಂದಿದ್ರೆ ಚೆನ್ನಾಗಿರ್ತಿತ್ತು. ನನಗೆ ಒಂಥರ ಚಿಂತೆ ಆದರೆ ಈ ನನ್ನ ಮಕ್ಳಿಗೆ ಒಂಥರ ಚಿಂತೆ. ಲೇ ಮಗ, ಯಾರು ಇಲ್ಲ ಕಣೋ. ಲೋ, ಈ ದಿನಕ್ಕೋಸ್ಕರ 1 ವರ್ಷದಿಂದ ಕಾಯ್ತಾ ಇದ್ದೋ. ಇವಾಗ ನಮ್ಮ ಭಾಗ್ಯದ ಬಾಗಿಲು ಓಪನ್ ಆಗಿದೆ ಕಣೋ. ಲೇ, ಭಾಗ್ಯದ ಬಾಗಿಲು ಅಲ್ಲ ಕಣೋ, ವಾಟರ್ ಟ್ಯಾಂಕ್ ಬಾಗಿಲು. ಲೋ, ಅದನ್ನೇ ನಾನು ಹೇಳಿತ್ತು. ನಮ್ಮ ಹುಡುಗ ಎಲ್ಲ ಅರೇಂಜ್ ಮಾಡಿದ್ದಾನೆ. ಜೈಲ್ ಬಿಟ್ಟು ವಾಟರ್ ಟ್ಯಾಂಕ್ ಹತ್ಕೊಂಡ್ರೆ ಸಾಕು, ನಮ್ಮ ಅಡ್ಡ ಸೇರೋದು ಪಕ್ಕ. ಸರಿ, ಇಷ್ಟೊಂದು ಜನ ಪೊಲೀಸ್ನವ್ರು ಇದ್ದಾರಲ್ಲ, ಇವ್ರು ಕಣ್ ತಪ್ಪಿಸಿ ವಾಟರ್ ಟ್ಯಾಂಕ್ ಹತ್ರ ಹೋಗೋದು ಹೆಂಗೋ? ಅದಕ್ಕೊಂದು ಪ್ಲ್ಯಾನ್ ಮಾಡಿದ್ದೀನಿ ಕಣ ನಾನು.